ಬಿಗ್ ಬಾಸ್ ಸೀಸನ್ 11 ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಸೊ ಈ ಸೀಸನ್ನಲ್ಲಿ ಇದೀಗ ಹೊರಗೆ ಹೋಗೋರು ಹೊರಗೆ ಹೋಗಿದ್ದಾರೆ. ಮನೆಯಲ್ಲಿ ಉಳ್ಕೊಂಡವರು ಕೆಲವೇ ಮಂದಿ. ಇದರ ಮಧ್ಯದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಿದ್ದ ಹಾಗೇನೆ ವೈಲ್ಡ್ ಆಗಿ ಆಡೋರು ಯಾರಾದರೂ ಬರ್ತಾರಾ ಅಂತ ಎಲ್ಲರೂ ಕಾಯ್ಕೊಂಡು ಕೂತ್ಕೊಂಡಿದ್ರು. ಸೊ ಫೈನಲಿ ಶೋಭಾ ಶೆಟ್ಟಿ ಮತ್ತು ರಜತ್ ಬಂದೇ ಬಿಟ್ರು. ಅದರಲ್ಲೂ ರಜತ್ಗಿಂತ ಹೆಚ್ಚಾಗಿ ಶೋಭಾ ಮೇಲೆ ಎಲ್ಲರೂ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಶೋಭಾ ಪಕ್ಕ ಯಾರಾದರೂ ಮಖಕ್ಕೆ ಹೊಡೆದಂಗೆ ಮಾತಾಡಿ ಎಲ್ರಿಗೂ ಇರಿಸು ಮುರುಸು ಮಾಡ್ತಾರೆ. ಅಲ್ಲಿರೋರು ಎಲ್ರಿಗೂ ಬುದ್ಧಿ ಕಲಿಸೋಕೆ ಈಕೆನೆ ಕರೆಕ್ಟ್ ಆದಂಥ ಹುಡುಗಿ ಅಂತ ಕಾಯ್ಕೊಂಡಿದ್ರು. ಯಾಕಂದರೆ ಶೋಭಾನನ್ನ ತೆಲುಗು ಬಿಗ್ ಬಾಸ್ನಲ್ಲಿ ನೋಡಿದವರು ಪಕ್ಕಾ ಗೊತ್ತಿತ್ತು ಶೋಭಾ ಯಾರನ್ನಾದರೂ ಒಬ್ರನ್ನ ಕೆಡವೇ ಕೆಡುತ್ತಾರೆ. ಮನೆ ಮಂದಿನೆಲ್ಲ ಗಪ್ ಚುಪ್ ಅಂತ ಸೈಲೆಂಟ್ ಆಗಿ ಸೈಡಲ್ಲಿ ಕುತ್ಕೊಳ್ಳೋ ಥರ ಮಾಡೇ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿತ್ತು. ಸೊ ಫೈನಲಿ ಶೋಭಾ ಅಖಾಡಕ್ಕೆ ಇಳ್ದಾಯ್ತು. ಶೋಭಾ ವರಸೆ ತೆಗ್ದೇ ಆಯಿತು. ಶೋಭಾ ಇದೀಗ ಮನೆ ಮಂದಿಗೆ ಒಂಥರ ವಿಲನ್ ಥರ ಕಾಣ್ತಾ ಇದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಸೀಸನ್ 11ರಲ್ಲಿ ಮಂಜಣ್ಣ, ಮೋಕ್ಷಿತಾ, ಗೌತಮಿ ಒನ್ ಟೀಮ್ ಆಗಿದ್ರೆ, ತ್ರಿವಿಕ್ರಮ್, ಭವ್ಯ ಒನ್ ಟೀಮ್ ಆಗಿದ್ರು. ಶಿಶಿರು ಆಗಾಗ ಈಗೀಗ ಎಲ್ಲೆಲ್ಲೋ ಒಮ್ಮೊಮ್ಮೆ ಕಾಣಿಸ್ಕೊಳ್ತಾ ಇದ್ರು. ಅದರಲ್ಲಿ ಹನುಮಂತು, ಧನರಾಜು ಒನ್ ಟೀಮ್ ಆಗಿದ್ರು. ಸೊ ಇದೀಗ ಮನೆ ಮಂದಿ ಎಲ್ಲ ಒಂದಾಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಲ್ಲೂ ಮಂಜಣ್ಣನಿಗೆ ಸರಿಯಾಗಿ ಡೋಸ್ ಕೊಟ್ಟಿದ್ದಾರೆ ಶೋಭಾ. ಎಸ್, ಈ ವಾರದ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಯಾರು ಕ್ಯಾಪ್ಟನ್ ಆಗಬೇಕು, ಯಾರು ಕ್ಯಾಪ್ಟನ್ ಆಗೋಕೆ ಅರ್ಹರ್ ಅಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಬೇಕು. ಅದರಲ್ಲಿ ಶೋಭಾ ಮತ್ತು ರಜತ್ ಈಗ ತಾನೇ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರವಾಗಿ ಬಿಗ್ ಬಾಸ್ ಮನೆಗೆ ಬಂದವರು. ಸೊ ಶೋಭಾ ಕ್ಯಾಪ್ಟನ್ ಆಗಬೇಕಾ ಅಥವಾ ರಜತ್ ಕ್ಯಾಪ್ಟನ್ ಆಗಬೇಕಾ ಅನ್ನೋದು ಬಿಗ್ ಬಾಸ್ನ ಪ್ರಶ್ನೆ ಆಗಿತ್ತು. ಬಿಗ್ ಬಾಸ್ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದ ಹಾಗೇನೆ ಯಾರು ಈ ವಾರದ ಈ ಮನೆಯ ಕ್ಯಾಪ್ಟನ್ ಆಗೋದಕ್ಕೆ ಅರ್ಹರ ಅಲ್ಲ ಅನ್ನೋದನ್ನ ತಿಳಿಸ್ಬೇಕು ಅಂತ ಟಾಸ್ಕ್ ಅನ್ನ ಕೊಟ್ರು. ಬಿಗ್ ಬಾಸ್ ಕೊಟ್ಟಿದ್ದೆ ಬೆಂಕಿ ಹಚ್ಚೋಕೆ. ಹೌದು, ಶೋಭಾ ನಾನೇ ದೊಡ್ಡ ಹೀರೋಯಿನ್ ಅಂತಾನೆ ಎಂಟ್ರಿ ಕೊಟ್ಟಿದ್ದು. ಇನ್ನು ರಜತ್ ನನಗೆಲ್ಲ ಗೊತ್ತಿದೆ ಅಂತಾನೆ ಎಂಟ್ರಿ ಕೊಟ್ಟಿದ್ದು. ಅವರಿಬ್ಬರಿಗೂ ಮಕ್ಕರಾಗಬೇಕಾಗಿತ್ತು. ಮನೆ ಒಳಗಡೆ ಇರುವಂಥ ಸ್ಪರ್ಧಿಗಳಿಗೂ ಕೂಡ ಒಂದು ಡೋಸನ್ನು ಕೊಡಬೇಕಾಗಿತ್ತು. ಪಕ್ಕ ಪ್ಲ್ಯಾಂಡ್ ಆಗಿಯೇ ಈ ಒಂದು ಕೆಲಸವನ್ನು ಬಿಗ್ ಬಾಸ್ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ಶೋಭಾ ಅರ್ಹರಲ್ಲ, ರಜತ್ ಅರ್ಹರಲ್ಲ ಅಂತ ಮಾತಾಡಿಕೊಂಡು ಪಾಯಿಂಟ್ಸನ್ನು ಕೊಡ್ತಾ ಇದ್ರು. ಆಗ ಮಂಜಣ್ಣ ಇದ್ದವರು ಶೋಭಿತಾ ಅನರ್ಹ ಅಂತ ಹೇಳ್ತಾರೆ. ಶೋಭಿತಾ ಬಿಗ್ ಬಾಸ್ನ ಕ್ಯಾಪ್ಟನ್ ಹಾಕೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ಹೇಳುವಾಗ ರೀಸನ್ಸನ್ನು ಕೊಡಬೇಕಾಗಿತ್ತು. ರೀಸನ್ ಮಂಜಣ್ಣ ಹೇಳಿದ್ದು ಬಿಗ್ ಬಾಸ್ ಕೊಡುವಂತಹ ಟಾಸ್ಕಲ್ಲಿ ಮಂಜಣ್ಣ ಹೇಳಿದಂಥ ಉತ್ತರ ಶೋಭಿತಾ ಗೆಲೋನ್ ಕಡೆಯಲ್ಲಿ ಮನೆಯ ರೂಲ್ಸ್ಗಳನ್ನು ಅಲ್ಲಾಡಿಸ್ತಾರೆ ಅಂತ ಹೇಳ್ತಾರೆ. ಇದಕ್ಕಿದ್ದ ಹಾಗೆ ಶೋಭಾಂಗೆ ಸಿಟ್ಟು ಬಂದ್ಬಿಡತ್ತೆ. ಪಲ್ಲರ್ಸೋದು ಅಂತ ಹೇಳೋದು ಏನ್ರಿ, ಕರೆಕ್ಟಾಗಿ ಮಾತಾಡ್ರಿ ನೀವು ಅಂತ ರೊಚ್ಚಿಗೆದ್ಬಿಡ್ತಾರೆ. ಮಂಜಣ್ಣ ಕೂಡ ವಾಯ್ಸ್ ರೈಸ್ ಮಾಡ್ತಾರೆ. ಶೋಭಾ ಅದಕ್ಕಿಂತ ಡಬಲ್ ಆಗಿ ವಾಯ್ಸ್ ರೈಸ್ ಮಾಡ್ತಾರೆ. ನಾನು ಇಲ್ಲೇ ಇದ್ದೀನಿ, ನಿಧಾನಕ್ಕೆ ಮಾತಾಡ್ರಿ ಅಂತ ಜೋರಾಗಿ ಮಂಜಣ್ಣ ಕೂಗ್ತಾರೆ. ಆಗ ಶೋಭಿತಾ ಕೂಡ ನೀವು ಕೂಡ ನಿಧಾನಕ್ಕೆ ಮಾತಾಡಿ, ರೆಸ್ಪೆಕ್ಟ್ ಕೊಡೋದನ್ನ ಕಳ್ಕೊಳ್ಬೇಡಿ ಅಂತ ಒಮ್ಮೆಲೆ ಕೂಗ್ತಾರೆ. ಯಾವಾಗ ಶೋಭಿತಾ ಈ ರೀತಿಯಾಗಿ ಕೂಗ್ತಾರೋ ಮನೆ ಮಂದಿ ಎಲ್ಲ ಗಾಬರಿ ಆಗ್ಬಿಡ್ತಾರೆ. ಎಲ್ಲರೂ ಶೋಭಿತನ ಮುಖಾನೇ ನೋಡ್ಕೊಳ್ತಾ ಹಾಗೆಯೇ ನಿಂತು ಬಿಡ್ತಾರೆ. ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಫಸ್ಟ್ ಟೈಮ್ ಮಂಜಣ್ಣಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಂಥ ಫೀಮೇಲ್ ಸ್ಪರ್ಧಿ ಅಂತಂದರೆ ಇವರೇ ಅಂತ ಕಾಣುತ್ತೆ. ಹೌದು, ಶೋಭಿತಾ ಮಾತಾಡಿದ್ದು ಮನೆ ಮಂದಿ ಎಲ್ಲ ಸೈಲೆಂಟ್ ಆಗ್ತಾರೆ. ಅದರಲ್ಲೂ ಧನರಾಜ್ ಮತ್ತು ಹನುಮಂತು ಲೆಕ್ಕಾಚಾರ ಹಾಕೋಕ್ಕೆ ಶುರು ಮಾಡ್ತಾರೆ. ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡು ಇದೇನಪ್ಪ ಈ ಹುಡುಗಿ ಹೀಗೆಲ್ಲ ಮಾತಾಡ್ತಾಳೆ, ಇವಳಿಗೆ ಬಾಯಿ ಕೊಡೋಕ್ಕಂತೂ ಖಂಡಿತ ಆಗಲ್ಲ, ಏನು ಮಾತಾಡಿದ್ಲು ಇವಳೇನಾದರೂ ನಮ್ಮ ಮುಂದೆ ಈ ಥರ ಮಾತಾಡ್ಬಿಟ್ಟಿದ್ರೆ ಗ್ಯಾರಂಟಿ ನಾವು ಚಡ್ಡಿಲೇ ಹುಚ್ಚ ಹೊಯ್ಕೊತಿದ್ವಿ ಅಂತ ಅನಿಸುತ್ತೆ ಅಂತ ಕಾಮಿಡಿ ಮಾಡಿಬಿಡ್ತಾರೆ. ಮನೆಯಿಂದ ಹೊರಗಡೆ ಬಂದು ಹನುಮಂತು ಮತ್ತು ಧನರಾಜು ಬಿದ್ದು ನಗ್ತಾ ಇರ್ತಾರೆ. ಸರಿಯಾದ ಸ್ಪರ್ಧಿನೇ ಬಿಗ್ ಬಾಸ್ ಮನೆ ಒಳಗೆ ಕಳಿಸಿದ್ದಾರೆ ಅಂತ ಮಾತನಾಡ್ಕೊಳ್ತಾರೆ. ಸೊ ಶೋಭಿತಾ ಬರ್ತಾ ಇದ್ದ ಹಾಗೇನೆ ಮನೆ ಮಂದಿಗೆಲ್ಲ ಸೈಲೆಂಟ್ ಆಗಬೇಕಾದಂಥ ಅನಿವಾರ್ಯತೆ ಬಂದೇ ಬಿಟ್ಟಿದೆ. ಶೋಭಿತಾ ಇರುವುದೇ ಹಾಗೆ. ತೆಲುಗು ಬಿಗ್ ಬಾಸನ್ನು ನೋಡಿದ್ರೆ ಎಂಥವ್ರಿಗಾದ್ರೂ ಗೊತ್ತಾಗುತ್ತೆ ಶೋಭಿತಾ ಯಾವ ಥರದ ಕ್ಯಾರೆಕ್ಟರು ಅಂತ. ಈ ಬಿಗ್ ಬಾಸ್ ಮನೆಯಲ್ಲಿ ಮಜಾ ಇಲ್ಲ, ಕಂಟೆಂಟ್ ಕೊಡೋರು ಇಲ್ಲ. ಜಗದೀಶ್ ಹೋಗಿದ್ದು ಬಿಗ್ ಬಾಸೇ ಸಪ್ಪೆ ಆಗ್ಬಿಡ್ತು. ಇನ್ಮೇಲೆ ನಾವು ಬಿಗ್ ಬಾಸ್ ನೋಡೋದೇ ಇಲ್ಲ. ಜಗಳ ಇದ್ರೇನೆ ಬಿಗ್ ಬಾಸು, ಅದು ಸರಿಯಾಗಿ ಜಗಳ ಆಗಬೇಕು ಅಂತ ಭಾವಿಸ್ತಾ ಇದ್ದವರಿಗೆ ಶೋಭಿತಾ ಅನ್ನೋ ಸ್ಪರ್ಧಿ ಬರ್ತಾ ಇದ್ದ ಹಾಗೆ ಈ ಬಾರಿಯ ಸೀಸನ್ ಪಕ್ಕಾ ಹಿಟ್ಟು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಒಂದು ಲೆಕ್ಕ, ಮುಂದೆ ಇನ್ನೊಂದು ಲೆಕ್ಕ ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ. ಅದರಲ್ಲೂ ಇವತ್ತಿನಿಂದ ಅಂತೂ ತುಂಬ ಜನ ನಾನು ಸಂಗೀತನ ಇಷ್ಟಪಡ್ತಾ ಇದ್ದೆ, ಸೊ ಸಂಗೀತನ ನೆಕ್ಸ್ಟ್ ವರ್ಷನ್ ಅಂತ ಅಂದರೆ ಅದು ಶೋಭಿತಾನ ನಾವು ಸಂಗೀತನಲ್ಲಿ ನೋಡ್ದಂಗಾಯಿತು, ಸಂಗೀತನ ಶೋಭನಲ್ಲಿ ನೋಡ್ದಂಗಾಯಿತು, ಇಬ್ಬರು ಒಳ್ಳೆ ಸ್ಪರ್ಧಿಗಳೇ ಅನ್ನೋದನ್ನು ಮಾತನಾಡ್ತಾ ಇದ್ರು. ಸೊ ಫೈನಲಿ ಶೋಭಿತಾ ಬಂದಿರೋದ್ರಿಂದ ಮನೆ ಮಂದಿ ಎಲ್ಲ
ಒಂದು ರೀತಿ ಗಾಬರಿ ಆದರೆ ಇನ್ನೊಂದು ರೀತಿಯಾಗಿ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ನಾವು ಇಷ್ಟು ದಿನ ಆಡಿದ ಆಟನೇ ಅಲ್ಲ, ಆಡೋದು ಇನ್ಮೇಲೆ ಇರೋದು ಅನ್ನೋದನ್ನು ಲೆಕ್ಕಾಚಾರ ಹಾಕ್ಕೊಳ್ತಾ ಇದ್ದಾರೆ. ಇನ್ನು ರಜತ್ ಕೂಡ ಅದೇ ಥರ ಏನೇನೋ ಬುಲ್ಡೆ ಬಿಡ್ಕೊಂಡು ಸುಳ್ಳು ಹೇಳ್ಕೊಂಡು ಬಿಲ್ಡಪ್ ತೊಗೊಂಡು ಓಡಾಡ್ತಾ ಇದ್ದಾರೆ. ಸೊ ರಜತ್ತು ಒಂದು ಸ್ವಲ್ಪ ಕಾಂಟ್ರವರ್ಸಿನೇ. ರಜತ್ಗೆ ಬುದ್ಧಿ ಇಲ್ಲ ಅನ್ನೋದು ತುಂಬ ಜನಕ್ಕೆ ಗೊತ್ತಿದೆ, ಬರೀ ಮಾತಾಡ್ತಾನೆ ಅನ್ನೋದು ಕೂಡ ತುಂಬ ಜನಕ್ಕೆ ಗೊತ್ತಿದೆ. ಓಡ್ಬಿಡೋ ರಜತ್ತು ಹೊರಗಡೆನೆ ಸಿಕ್ಕಾಬಟ್ಟೆ ಓಡ್ಬಿಡ್ತಾ ಇದ್ದ. ಇನ್ನು ಒಳಗೆ ಹೋದ್ಮೇಲೆ ಇನ್ನೇನೇನು ಓಡ್ಬಿಡ್ತಾನೋ ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ಅಲ್ಲಿಗೆ ಶೋಭಿತಾ ಮತ್ತು ರಜತ್ ಈ ಕಾಂಬಿನೇಷನ್ ಸಿಕ್ಕಾಬಟ್ಟೆ ಸೂಪರ್ ಆಗಿದೆ. ಸೊ ಈ ಬಾರಿಯ ಸೀಸನ್ ಹಿಟ್ ಆಗೋದ್ರಲ್ಲಿ ನೋ ಡೌಟ್ಸ್. ಇಲ್ಲಿವರೆಗೂ ಸಪ್ಪೆ ಕಂಟೆಸ್ಟೆಂಟ್ ಇದ್ದರು, ಸಪ್ಪೆ ರೀತಿಯಾದಂಥ ಒಂದೊಳ್ಳೆ ಕಂಟೆಂಟನ್ನು ಕೊಡ್ತಾನೆ ಇರಲಿಲ್ಲ. ಸೊ ಈಗ ಬಂದಿರುವಂಥ ಇಬ್ಬರು ಸ್ಪರ್ಧಿಗಳು ಪಕ್ಕ ಇಲ್ಲಿರೋ ಎಲ್ಲರೂ ಕೂಡ ನಡಗಿಸಿ ಹೆದರಿಸಿ ಕೊನೆಗೆ ಇವರೇ ಯಾರಾದರೂ ಟ್ರೋಫಿ ಗೆಲ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಬಿಗ್ ಬಾಸ್ನ ಬೇರೆ ಬೇರೆ ಸೀಸನ್ಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಗೆದ್ದಿದ್ದಾರೆ. ಸೊ ಕನ್ನಡದಲ್ಲಿ ಮಾತ್ರ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಗೆದ್ದಿಲ್ಲ. ಆದರೆ ಈ ಸೀಸನನ್ನು ನೋಡ್ತಾ ಇದ್ದರೆ ಅದ್ಯಾಕೋ ಬೇರೆ ಸೀಸನಲ್ಲಿ ಆದಂಗೆ ಈ ಸೀಸನ್ನಲ್ಲೂ ಆಗಬಹುದೇನೋ, ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಗೆಲ್ಲಬಹುದೇನೋ ಅನ್ನೋ ಲೆಕ್ಕಾಚಾರ ಹಾಕಲಾಗ್ತಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.